ರಾಜ್ಯ ಸರ್ಕಾರದ ಗಣತಿಗೆ ಪ್ರಹ್ಲಾದ್ ಜೋಶಿ ವ್ಯಂಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರ ವಿರುದ್ಧ ಸಚಿವರಾಗಿರುವಂಥ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದರು. ಜೋಶಿ ಅವರಿಗೆ ತಲೆ ಸರಿ ಇದೆಯಾ ಅನ್ನೋದನ್ನ ಕೇಳಿಕೊಳ್ಳಿ. ಹಿಂದೂಗಳಿಗೆ ಮೋಸ ಮಾಡಿ ಧರ್ಮ ಒಡೆಯೋದು ಇವರೇ. ಹಿಂದೂಗಳ ಮತ ಪಡೆದ ಇವರ ಮಕ್ಕಳು ವಿದೇಶದಲ್ಲಿದ್ದಾರೆ. ಬೇರೆಯವರಿಗೆ ನಿಲ್ಲಿಸಿ ಹಿಂದೂ ಮುಸ್ಲಿಂ ಜಗಳವನ್ನು ಹಚ್ತಾರೆ. ನಮ್ಮ ಮಕ್ಕಳು ಧರ್ಮ ಅಂತ ಗುದ್ದಾಡಬೇಕು. ಇವರ ಮಕ್ಕಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್. ಪ್ರಮುಖವಾಗಿ ಸಮೀಕ್ಷೆ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಅವರ ಸ್ಟೇಟ್ಮೆಂಟ್ ವಿಚಾರವಾಗಿ ಮಾತನಾಡಿದರು. ಜೋಶಿ ಅವರ ತಲೆ ಸರಿ ಇದೆಯೇನ್ರಿ ಅಂತ ಪ್ರಶ್ನೆಯನ್ನು ಹಾಕಿದರು. ಹಿಂದೂಗಳಿಗೆ ಮೋಸ ಮಾಡಿ ಧರ್ಮ ಒಡೆಯುವುದು ಇವರೇ ಅಂಥೇಳಿ. ಹಿಂದೂಗಳ ಮತ ಪಡೆದ ಇವರ ಮಕ್ಕಳಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ನಮ್ಮ ಮಕ್ಕಳು ಗುದ್ದಾಡ್ಕೊಂಡು ಸಾಯ್ತಾರೆ ಅಂತ ಚರ್ಚೆ ಮಾಡ ರೀ. ಜೋಶಿ ಸಾಹೇಬರಿಗೆ ಅವರಿಗೆ ಸರಿ ಇದಿಲ್ಲ, ಕೇಳ್ಕೊಳ್ಳಿ. ಧರ್ಮ ಯಾರು ಹೊಡಿತಿದ್ದಾರೆ ಈಗ? ಮತ್ತು ಅವ್ರು ಮಾಡ್ತಕ್ಕಂಥದ್ದು OBC ಏನು ಮಾಡ್ತಿದ್ದಾರೆ? ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡ್ದಲ್ಲ 10%, ಅದು ಯಾರಿಗೆ ಕೊಟ್ರಂತೆ? ಜೋಶಿ ಸಾಹೇಬ್ರಿಗೆ ಕೇಳಿ. 10% ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಟ್ಟರು ರಿಸರ್ವೇಷನ್. ಯಾರು ಯಾವ ಜಾತಿಗಳಿದ್ದಾರೆ ಅಂತದ್ರಾಗ ಧರ್ಮ ಹೊಡಿತಕ್ಕಂಥದ್ದು ಇವರೇ. ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಒಡೆಯರು ಇವರೇ. ಇವರು ಹಿಂದೂಗಳಿಗೆ ಮೋಸ ಮಾಡಿದವರು ಇವರೇ. BJPಯವರು ಹಿಂದೂ ಹೆಸರುಗಳು ಹೇಳಿ ಓಟ್ ತೊಗೊಂಡು ಇವ್ರ ಮಕ್ಕಳುಗಳು ಇವ್ರ ಮಕ್ಕಳು ಏನಿದಾರಲ್ಲ, ಇವ್ರ ಮಕ್ಕಳೆಲ್ಲ ಅಬ್ರಾಡ್ನಲ್ಲಿದ್ದಾರೆ. ಬಡವರು ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಂ ವಿರುದ್ಧ ಜಗಳ ಮಾಡಿಸಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ಟರೆ ಇನ್ನೇನು ಇವರು 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ. ಈ ಹಿಂದೂಗಳು ಅಗಲಾಗಲ ಪರ ಮಾತನಾಡ್ತಾರಲ್ಲ BJPಯವರು, ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಬೇಡ? ಚರ್ಚೆ ಮಾಡ್ಬೇಕು ಬೇಡ್ರಿ? ಮತ್ತೆ ಮಾಡಕ್ಕೆ ಹೇಳ್ರಿ, ಒಂದ್ಸಲ ಕರ್ಕೊಂಬಂದು ಚರ್ಚೆ ಮಾಡಿಸ್ರಿ. ಯಾವ ಹಿಂದೂಗಳಿಗೆ 10 ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಹಿಂದೂಗಳಿಗೆ ಅನುಕೂಲ ಆಗೈತೆ ಕೇಳೋಣ. ಮಾತಾಡಿ ಚರ್ಚೆ ಮಾಡಿರಿ. ಇವ್ರ ಮಕ್ಕಳುಗಳಿಗೆ, ಈ BJPಯ ಮುಖಂಡರುಗಳಿಗೆ ಇವ್ರ ಮಕ್ಕಳುಗಳಿಗೆ ಅಬ್ರಾಡ್ನಾಗ ಓದಿಸ್ತಾರೆ, ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಗೆ ಓದಿಸ್ತಾರೆ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿಸ್ತಾರೆ. ಇಂಥ ಯೂನಿವರ್ಸಿಟಿಗಳು ಇವ್ರ ಮಕ್ಕಳು ಓದ್ತಾರೆ. ನಮ್ಮ ಮಕ್ಕಳು ಇಲ್ಲೇ ಪಾಟಿ ಚೀಲ ಹಾಕೊಂಡು ಇಲ್ಲೇ ಹಿಡ್ಕೊಂಡು ಇಲ್ಲೇ ಧರ್ಮ ಅಂತ ಇವ್ರು ಗುದ್ದಾಡಬೇಕು. ಇವರು ಧರ್ಮದ ಹೆಸರ ಮೇಲೆ ಓಟ್ ತೊಗೊಂಡು ರೊಕ್ಕ ಮಾಡ್ಕೊಂಡು ಓಡೋಗ್ಬೇಕು ಅಷ್ಟೇ. ಈಗ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದಾರಂತೆ ಮಾಹಿತಿ ಇದೆ ಅಂತ ಜೋಶಿ ಸಾಹೇಬರಿಗೆ ಕೇಳ್ತೀರಾ? 25 ಲಕ್ಷ ಹಿಂದೂಗಳು ಈ ದೇಶವನ್ನು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು? ಮತ್ತೆ ಯಾಕೆ ಬಿಟ್ಟು ಹೋದ್ರು ಹಿಂದೂಗಳು? ಇನ್ನು ಸಮೀಕ್ಷೆಯಲ್ಲಿ ಖಾತೆಗಳ ಮಾಹಿತಿ ಕೇಳ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅದನ್ನ ಕೇಳಿದ್ರೆ ತಪ್ಪೇನು ಅಂತ ಸಚಿವ ಲಾಡ್ ಪ್ರಶ್ನೆಯನ್ನು ಹಾಕಿದ್ದಾರೆ. ಇದರಿಂದಾಗಿ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಕೊಡೋದು ಅಥವಾ ಬಿಡೋದು ಅವರವರ ಇಚ್ಛೆ. ಅದು ಕೊಡಬಹುದಿಲ್ಲ ಅಂದರೆ ಕೊಡದೇ ಇರಬಹುದು. ಇಂಥ ಸಮೀಕ್ಷೆ ದೇಶದಲ್ಲಿ ಎಲ್ಲೂ ಕೂಡ ಆಗಿಲ್ಲ ಅಂತ ಹೇಳಿದರು. ಇವರು ಸ್ವಿಸ್ ಬ್ಯಾಂಕಿಂದ ಹಣವನ್ನು ತರ್ತೀವಿ ಅಂತ ಹೇಳಿದ್ರಲ್ಲ, ಏನಾಯಿತು ಅಂತ. ಅವರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ. ಈಗ ಈ ಕಾಲಮಲ್ಲಿ ಈ ರೀತಿ 60 ಪ್ರಶ್ನೆಗಳು ಏನಿದಾವಲ್ಲ, ಅದರಲ್ಲಿ ಇದು ಒಂದು ಪ್ರಶ್ನೆ, ಖಾತೆಗಳ ಮಾಹಿತಿ. ಅದನ್ನು ಅವರವರ ಇಚ್ಛೆ, ನೀವು ಕೊಡಬಹುದು ಅಥವಾ ಕೊಡದೇ ಇರಬಹುದು. ಇವ್ರಿಗೆ ಅನಾನುಕೂಲ ಏನಾಗುತ್ತೆ? ಇವ್ರು ಹೇಳ್ತಾ ಇದ್ರಲ್ಲ ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ ತರ್ತೀವಿ ಅಂತೇಳಿ. ಎಷ್ಟು ತಂದ್ರೆ ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ? ಸ್ವಿಸ್ ಬ್ಯಾಂಕ್ ಬಗ್ಗೆ ಭಾಳ ಮಾತಾಡ್ತಿದ್ರಲ್ಲ ಜೋಶಿ ಸಾಹೇಬ್ರೆ, ಒಂದ್ಸಲಿ ಕೇಳಿ. ಭಾರತ ದೇಶದಲ್ಲಿರ್ತಕ್ಕಂಥ ಹೊರದೇಶದಲ್ಲಿರ್ತಕ್ಕಂಥ ರೊಕ್ಕನ ತರ್ತೀವಿ ಅಂತ ಹೇಳ್ತಿದ್ರು. ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ರೊಕ್ಕ ಈಗ 3 ಆಗಿದೆ. ನಾಚಿಕೆ ಮಾನ ಮರ್ಯಾದೆ BJPಯವ್ರಿಗೆ ಇದೇರೇನ್ರಿ? ನಾಚಿಕೆ ಮಾನ ಇದೆ ಅಂತ ಕೇಳಿ ಅವರಿಗೆ. ಹ್ಯಾವ್ ದ ಗಾಟ್ ಎನಿ ಸೇಮ್ ಆನ್ ದೆಮ್? ದೇ ವರ್ ಕ್ಲೇಮಿಂಗ್ ದಟ್ ಎನಿ ಮನಿ ವಿಚ್ ಇಸ್ ದೇರ್ ಔಟ್ಸೈಡ್ ಇಂಡಿಯಾ ಅಂಡ್ ಸ್ವಿಸ್ ಬ್ಯಾಂಕ್ ವಿ ಆರ್ ಗೋಯಿಂಗ್ ಟು ಗೆಟ್ ಅಂತ ಹೇಳಿದ್ರು. ಇವತ್ತದು 3 ಟರ್ಮ್ ಜಾಸ್ತಿ ಆಗಿದೆ, 3 ಪಟ್ಟು ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವ್ರಿಗೆ ಅನಾನುಕೂಲ ಏನಾಗುತ್ತೆ? ಇವ್ರು ಹೇಳ್ತಾ ಇದ್ರಲ್ಲ ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ ತರ್ತೀವಿ ಅಂತೇಳಿ. ಎಷ್ಟು ತಂದ್ರೆ ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ? ಸ್ವಿಸ್ ಬ್ಯಾಂಕ್ ಬಗ್ಗೆ ಭಾಳ ಮಾತಾಡ್ತಿದ್ರಲ್ಲ ಜೋಶಿ ಸಾಹೇಬ್ರೆ, ಒಂದ್ಸಲಿ ಕೇಳಿ. ಭಾರತ ದೇಶದಲ್ಲಿರ್ತಕ್ಕಂಥ ಹೊರದೇಶದಲ್ಲಿರ್ತಕ್ಕಂಥ ರೊಕ್ಕನ ತರ್ತೀವಿ ಅಂತ ಹೇಳ್ತಿದ್ರು. ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ರೊಕ್ಕ ಈಗ 3 ಆಗಿದೆ. ನಾಚಿಕೆ ಮಾನ ಮರ್ಯಾದೆ BJPಯವ್ರಿಗೆ ಇದೇರೇನ್ರಿ? ನಾಚಿಕೆ ಮಾನ ಇದೆ ಅಂತ ಕೇಳಿ ಅವರಿಗೆ. ಹ್ಯಾವ್ ದ ಗಾಟ್ ಎನಿ ಸೇಮ್ ಆನ್ ದೆಮ್? ದೇ ವರ್ ಕ್ಲೇಮಿಂಗ್ ದಟ್ ಎನಿ ಮನಿ ವಿಚ್ ಇಸ್ ದೇರ್ ಔಟ್ಸೈಡ್ ಇಂಡಿಯಾ ಅಂಡ್ ಸ್ವಿಸ್ ಬ್ಯಾಂಕ್ ವಿ ಆರ್ ಗೋಯಿಂಗ್ ಟು ಗೆಟ್ ಅಂತ ಹೇಳಿದ್ರು. ಇವತ್ತದು 3 ಟರ್ಮ್ ಜಾಸ್ತಿ ಆಗಿದೆ, 3 ಪಟ್ಟು ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವ್ರಿಗೆ ಅನಾನುಕೂಲ ಏನಾಗುತ್ತೆ? ಇವ್ರು ಹೇಳ್ತಾ ಇದ್ರಲ್ಲ ಸ್ವಿಸ್ ಬ್ಯಾಂಕ್